ನೋಡು ರುಕ್ಮಿಣಿ ಭಾರಿ ಚೆನ್ನಾಗಿ ಮಾಡಿದ್ಯಲ್ಲ. ಎಲ್ಲಿ ಕಲ್ತ್ಕೊಂಡು ಇಷ್ಟು ಚೆನ್ನಾಗಿ ಅಡುಗೆ ಎಲ್ಲ ಮಾಡೋದು? ಅಡುಗೆ ಮಾಡಕ್ಕೆ ಬರಲ್ಲ ಅಂತಿದ್ದಿ. ಅಯ್ಯೋ ಏನಿಲ್ಲ ಮಾವ, ನನಗೆ ಗೊತ್ತಿಲ್ಲ ಅಂದರೆ ನಾನು ಯೂಟ್ಯೂಬ್ ನೋಡ್ಕೊಂಡು ಮಾಡ್ತೀನಿ, ಇಲ್ಲ ಅಂದರೆ ಅತ್ತೆ ಫ್ರೀ ಇದ್ದರೆ ಅತ್ತೆ ಹತ್ರ ಹೇಳಿಸ್ಕೊಂಡು ಮಾಡ್ತೀನಿ. ಇನ್ನೇನು ಇಲ್ಲ ಮಾವ, ಚೆನ್ನಾಗಿದೆಯಾ? ನಿಮ್ಗೆ ಇಷ್ಟ ಆಯ್ತಾ? ಹ್ಞೂ ರುಕ್ಮಿಣಿ, ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗೋಯ್ತು. ನಿಮ್ಮ ಮತ್ತೆ ಬಜ್ಜಿ ಏನಾದ್ರು ಮಾಡು ಅಂದರೆ ಕೇಳೋಕೆ ಇಲ್ಲ. ಆವಾಗಲೂ ಇವಾಗಲೂ ಮಾಡೋದು, ಸುಮ್ಮನೆ ಏನು ಮಾಡೋಕ್ಕೆ ಅಂತ. ನೋಡು ನೀನು ಬಂದಿದೆಯಲ್ಲ, ಮಾಡಿಸ್ಕೊಂಡು ತಿನ್ನೋದೇ ನನ್ನ ಕೆಲಸ. ಅದಕ್ಕೇನಂತೆ, ಕೇಳಿ ಏನು ಬೇಕು ಹೇಳಿ, ನನಗೆ ಗೊತ್ತಿಲ್ಲ ಅಂದರೆ ನನ್ನ ಅತ್ತೆ ಹತ್ರ ಕೇಳ್ಬಿಟ್ಟು ಇಲ್ಲ ಯೂಟ್ಯೂಬ್ ನೋಡ್ಬಿಟ್ಟು ಕಲ್ತ್ಕೊಂಡು ಮಾಡ್ಕೊಡ್ತೀನಿ. ರುಕ್ಮಿಣಿ, ನಾಳೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಸೂರ್ಯ ಹೇಳಿಲ್ವಾ ನಿಮಗೆ? ಅವ್ರು ಏನು ಒಂದಿಲ್ಲ, ನಾಳೆ ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ರು ಅಷ್ಟೇ, ಏನು ಒಂದಿಲ್ಲ. ನಿಮ್ಮ ಅತ್ತೆ ಅಂದ್ಲು ಎಲ್ಲ ಹೋಗೋದ ಮನೆ ಜನ ಎಲ್ಲ ಅಂತಂದ್ಲು. ಅದಕ್ಕೆ ಸರಿ ಅಂದ್ಬಿಟ್ಟು ಎಲ್ಲ ರೆಡಿ ಆಗದೆ. ನಾಳೆ ನೀನು ರೆಡಿ ಆಗ್ಬಿಡು. ನಂದಿನಿಗೂ ಹೇಳ್ಬಿಡೋದ, ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದು ಬರೋದ ತುಂಬ ದಿನ ಆಯಿತು. ಫ್ಯಾಮಿಲಿ ಎಲ್ಲರೂ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತುಂಬ ದಿನ ಆಗೋಯ್ತಲ್ಲ, ದೇವ್ರ ದರ್ಶನ ಮಾಡ್ಕೊಬರೋದ. ಹಾಂ ಸರಿ ಮಾವ. ರುಕ್ಮಿಣಿ ನೋಡು ಮಗಳೇ, ಒಂದು 3 ಗಂಟೆ ಇಲ್ಲ 4 ಗಂಟೆ ಅಷ್ಟಕ್ಕೆ ಇದ್ಬಿಡಿ. ಒಟ್ಟು 6 ಗಂಟೆ ತನಕ ಎಲ್ಲ ಸ್ನಾನ ಎಲ್ಲ ಆಗಿ ರೆಡಿ ಆಗಿಬಿಟ್ಟು ಇಲ್ಲಿಂದ ಹೊರಟಿರಬೇಕು. ಒಂದು 6:30 7 ಗಂಟೆ ಪೂಜೆಗೆಲ್ಲ ಆಗಿರಬೇಕು. ಯಾವ ದೇವಸ್ಥಾನಕ್ಕೆ ಮಾವ? ನೋಡು ರುಕ್ಮಿಣಿ, ಚುಂಚುಂಗಿರಿಗೆ ಹೋಗಿ ಬಂದ್ಬಿಡೋಣ, ತುಂಬ ದಿನ ಆಯ್ತಲ್ಲ ಹೋಗಿ. ಹಾಂ ಸರಿ ಮಾವ, ಹೋಗಿದ್ದು ಬರೋಣ ಬಿಡಿ, ಅದಕ್ಕೇನಂತೆ. ಹಾಗಿದ್ರೆ ನಾವು 6 ಗಂಟೆ ಅಷ್ಟೊಳಗೆ ಎಲ್ಲ ಕೆಲಸ ಮುಗಿಸಿರ್ಬೇಕು. ಅಲ್ಲ ಮಾವ, ಆದ್ರೂ 6:30 ಅಷ್ಟೊತ್ತಿಗೆ ಹೋಗೋಕ್ಕಾಗುತ್ತಾ? ಇಲ್ಲ ಅಲ್ಲ, 6:30 ಅಷ್ಟೊತ್ತಿಗೆ ಹೋಗೋಕ್ಕಾಗೋದಿಲ್ಲ. ಒಂದು 7 ಗಂಟೆ ಆಗ್ಬೋದು. ಬೇಗ ನಾವು ಎಷ್ಟು ಬೇಗ ಮನೆಯಿಂದ ಹೊರಡ್ತೀವಿ ಅಷ್ಟು ಬೇಗ ಹೋಗ್ಬೋದು. ಹೌದು ಮಾವ, ಬಿಡಿ, ತಲೆ ಕೆಡಿಸ್ಕೊಬೇಡಿ, ಬೇಗ ಬೇಗ ರೆಡಿ ಆಗ್ತೀವಿ. ಏನು ಟಿಫನ್ ಏನಾದರೂ ಮಾಡಬೇಕಾ? ಅದೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ ರುಕ್ಮಿಣಿ, ನೀನು ತಲೆ ಕೆಡ್ಸ್ಕೊಬಿಡೋದ್ನೆಲ್ಲ. ಬರೀ ರೆಡಿ ಆಗ್ಬಿಡಿ, ಮನೆಯೆಲ್ಲ ಕ್ಲೀನ್ ಮಾಡಿಬಿಡಿ. ಆಮೇಲೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಹೊರಟ್ಬಿಡೋಣ. ಅಲ್ಲೇ ಬೇಕಾದ್ರೆ ಏನಾದ್ರು ತಿನ್ಕೊಳಕ್ಕಾಗುತ್ತೆ. ಹಾಂ ಸರಿ ಬಿಡಿ ಮಾವ, ಹಾಗೆ ಮಾಡೋಣ ಅಂತೆ. ಸೂರ್ಯ ಅವ್ರು ಏನಂದ್ರು? ರಜೆ ಇದೆಯಲ್ಲ, ಎಲ್ಲ ಹೋಗಿದ್ದು ಬರೋಣ ಅಂತಂದ. ಅದಕ್ಕೆ ಸರಿ ಬಿಡು, ಹೋಗಿದ್ದು ಬರೋಣ ಅಂತಂದಿದ್ದೀನಿ. ನಾನು ಮತ್ತೆ ಏನು ಮಾಡ್ತಿದ್ದಳು? ಅತ್ತೆ ಟೆರೆಸ್ ಮೇಲೆ ಏನೋ ಕೆಲಸ ಮಾಡ್ತಾ ಇದ್ದಾರೆ. ಏನು ಮಾಡ್ತಾಳೆ? ಅವ್ಳಿಗೂ ಮಾಡೋ ಕೆಲಸ ಇಲ್ಲ, ಅದು ಇದು ಅಂತ ಸುಮ್ಮನೆ ಕೆರಿತಾ ನಿಂತ್ಕೋತಾಳೆ. ಸ್ವಲ್ಪನೂ ಕಸ ಇರೋಕ್ಬಿಡಲ್ಲ ಮನೇಲಿ. ಅದು ಇದೆಲ್ಲನೂ ಕ್ಲೀನ್ ಮಾಡ್ತಾ ಇರಬೇಕು. ಹೌದು ಮಾವ, ಒಂದು ಸ್ವಲ್ಪ ನೀರೆಲ್ಲ ಹರಿದಲ್ಲಿ ಪಾಚಿ ಆಗ್ಬಿಡ್ತಲ್ಲ, ಗ್ರೀನ್ ಕಲರ್ ಆಗೈತಲ್ಲ, ಅಲ್ಲಿಗೆ ಬ್ಲೀಚಿಂಗ್ ಹಾಕೊಂಡು ಕ್ಲೀನಾಗಿ ಉಜ್ತಾ ಇದ್ದಾರೆ. ಅಲ್ಲಿ ಇದೇನು ಹುಚ್ಚು ಥರ ಆಡ್ತಿರಲ್ಲ, ನನಗೆ ಮಾಡ್ಕೊಡೋದಲ್ಲ. ನಾನು ಕರೆದಿದ್ರೆ ನಾನು ಕ್ಲೀನ್ ಮಾಡ್ಕೊಡ್ತಿದ್ದೆ. ಇಲ್ಲ ಮಾವ, ನಾನು ಕ್ಲೀನ್ ಮಾಡ್ಕೊಡ್ತೀನಿ ಅಂತಂದೆ. ಅದಕ್ಕೆ ಅತ್ತೆ ಕೇಳಲಿಲ್ಲ, ನಾನೇ ಮಾಡ್ಕೊತೀನಿ, ನೀನು ಹೋಗು ಅಂತಂದ್ರು. ಅದಕ್ಕೆ ಬಂದೆ, ನಿಮಗೆ ಬಜ್ಜಿ ಮಾಡಿಬಿಟ್ಟು ಅತ್ತೆಯನ್ನು ಕರೆಯಕ್ಕೆ ಹೋಗಿದ್ದೆ. ಅತ್ತೆ ಅಂದ್ರು ನಾನು ಆಮೇಲೆ ಬಂದು ತಿಂತೀನಿ, ಮಾವನ ಕೊಡು ಹೋಗು ಅಂದ್ರಲ್ಲ. ಅದಕ್ಕೆ ಮಾವ ನಿಮ್ಗೆ ಏನು ಕೇಳಬೇಕಿತ್ತಲ್ಲ. ಏನು ರುಕ್ಮಿಣಿ? ಮಾವ ಅದೇ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಿದ್ದೀರಂತಲ್ಲ, ಸೂರ್ಯ ಅವ್ರು ಹೇಳ್ತಾ ಇದ್ರು, ಬಟ್ ಯಾವುದು ಅಂತ ಹೇಳ್ತಿರ್ಲಿಲ್ಲ, ನಿಮ್ಮನ್ನೇ ಕೇಳಿ ಅಂತಾರೆ ಅವರು. ಅಯ್ಯೋ, ಅದೆಂತ ಬಿಸ್ನೆಸ್ ಒಂದು ಚಿಕ್ಕದು ಸಣ್ಣ ಪುಟ್ಟ ಸುಮ್ಮನೆ ಮನೇಲಿ ಇರ್ಬೇಕಾಯ್ತದಲ್ಲ ಅಂದ್ಬಿಟ್ಟು ಏನೋ ಮಾಡ್ತಾ ಇದ್ದೀನಿ. ಹೇಳಿ ಮಾವ, ಅಲ್ಲಿ ಏನಾದರೂ ಕೆಲಸ ಇದ್ರೆ, ಯಾವುದಾದ್ರೂ ಕೆಲಸ ಖಾಲಿ ಇದ್ರೆ ನನಗೊಂದು ಕೆಲಸ ಕೊಡಿ. ಏನು ರುಕ್ಮಿಣಿ ಹಿಂಗೆ ಮಾತಾಡ್ತಿದ್ದಿ? ಏನಾಗಿದವ ನಿಮಗೆ? ಅಲ್ಲ ನೀ ಕೆಲಸ ಕೇಳದ? ಅಲ್ಲಿ ನೀನು ಮಾಡೋ ಕೆಲಸ ಅಲ್ಲಿ ಯಾವುದೂ ಇಲ್ಲ. ಪರವಾಗಿಲ್ಲ ಮಾವ, ಯಾವ ಕೆಲಸ ಆದರೂ ಓಕೆ, ನಾನು ಯಾವುದಾದ್ರೂ ಮಾಡ್ತೀನಿ. ಮನೇಲಿದ್ದು ಸ್ವಲ್ಪ ಬೇಜಾರಾಗಿದೆಯಲ್ಲ, ಸಣ್ಣ ಪುಟ್ಟ ಕೆಲಸ ಏನಾದರೂ ಇದ್ರೆ ಹೇಳಿ. ಅದೇನು ಬಿಸ್ನೆಸ್ಸು? ಅಂಥದ್ದು ಏನೂ ಇಲ್ಲ ಮಗಳೇ, ಏನೂ ಇಲ್ಲ. ಮಾಮೂಲಿ ಮಸಾಲ ಪೌಡ್ರ್ ಇರಲ್ವಾ, ಅಡುಗೆಗೆ ಸಾಂಬಾರು ಪೌಡ್ರ್ ಇರೋದಿಲ್ವಾ, ಆ ಥರ ಇದು ಓಮ್ ಮೇಡು, ಎಲ್ಲ ಓಮ್ ಮೇಡು. ಉಪ್ಪಿನಕಾಯಿ ಆಗಲಿ, ಹಪ್ಪಳ, ಖಾರದ ಪುಡಿ, ಆಮೇಲೆ ಪುಳಿಯೋಗರೆ ಪೌಡ್ರು, ಆ ಥರ ಎಲ್ಲ ಪೌಡ್ರನ್ನ ಮಾಡಿ ಅದನ್ನ ಎಲ್ಲೆಲ್ಲಿ ಬೇಕು, ಯಾರ್ಯಾರು ಆರ್ಡ್ರ್ ಕೊಡುತ್ತೆ ಆರ್ಡ್ರಿಗೆ ಬಂದಂಗೆ ಮಾಡಬೇಕು. ನಾವೆಲ್ಲರೂ ಮಾಡಿಟ್ಕೊಳ್ಳಲ್ಲ, ಎಷ್ಟು ಜನ ಆರ್ಡ್ರ್ ಬೇಕು ಹೇಳ್ತಾರಲ್ಲ, ಆರ್ಡ್ರ್ ಪ್ರಕಾರ ಮಾಡಿ ಕಳಿಸ್ತೀವಿ. ಹೌದಾ ಮಾವ, ಬಿಸ್ನೆಸ್ ಒಳ್ಳೆ ತುಂಬ ಚೆನ್ನಾಗಿದೆಯಲ್ಲ. ಇವಾಗೆಲ್ಲ ಅದೇ ಥರ ಅಲ್ವಾ? ನೀವು ಯಾವ ಥರ ಯೂಸ್ ಮಾಡ್ತೀರಾ? ಕೆಮಿಕಲ್ ಅದೆಲ್ಲ ಹಾಕಿ ಮಾಡ್ತೀರಾ? ಆ ಥರ ಏನೂ ಇಲ್ಲ ಮಗಳೇ. ಇದು ಮಾಮೂಲಿ ಚಿಲ್ಲಿ ತಂದುಬಿಡ್ತೀವಿ. ನಾನು ಊರಿಗೆ ಹೋಗ್ತಾ ಇರ್ತೀನಲ್ಲ ಅಮ್ಮನ ಮನೆಗೆ, ಆವಾಗಲ್ಲಿ ಬೆಳೆದಿರ್ತಾರೆ. ನಾನು ಡೈರೆಕ್ಟ್ ಅಲ್ಲಿಂದ ತಗೊಬಿಟ್ಟು ಅದನ್ನ ಕ್ಲೀನಾಗಿ ಎಲ್ಲ ಡ್ರೈ ಮಾಡಿಬಿಡ್ತೀವಿ. ಡ್ರೈ ಮಾಡಿಬಿಟ್ಟು ಅದನ್ನ ಪೌಡ್ರ್ ಮಾಡ್ಬಿಟ್ಟು ಪ್ಯಾಕಿಂಗ್ ಮಾಡೋದಷ್ಟೇ. ಓ, ಏನು ಕೆಮಿಕಲ್ ಫ್ರೀ? ಹಂಗಾದ್ರೆ ನೀವು ಏನು ಕೆಮಿಕಲ್ ಏನೂ ಹಾಕೋದಿಲ್ಲ ನೀ? ಇವಾಗ ಯಾರು ಇಷ್ಟಪಡ್ತಿಲ್ವಲ್ಲ, ನೋಡಿದ ಸುಮ್ಮನೆ ಆದರೂ ಆರ್ಡ್ರ್ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ, ಕ್ವಾಲಿಟಿದು ಅಲ್ವಾ ಅಂತ. ಹೌದಾ ಮಾವ? ಮತ್ತೆ ಇನ್ನೇನು ಕೆಲಸ ಇಲ್ವಾ ಅಲ್ಲಿ? ಇದೇ ಥರ ಮಗಳೇ, ಎಲ್ಲ ಇದೇ ಕೆಲಸ. ನೀನು ಆ ಥರದ್ದೇನು ದೊಡ್ಡ ಕೆಲಸ ಏನೂ ಇಲ್ಲ. ನಿನ್ಗೆ ಅಷ್ಟು ಇಂಟ್ರೆಸ್ಟ್ ಇದ್ದರೆ ಅದನ್ನೇ ನೋಡ್ಕೊ ನೀನು. ನಾನು ಅದೇ ಹೇಳೋದಷ್ಟೇ. ಅಲ್ಲೇ ನಿಮ್ಗೇನು ಕೆಲಸ ಕೊಡ್ಲಿ ಮಗಳೇ? ನಿಮಗೆ ಖಾರ ಪುಡಿ ಬಿಡಿಸೋದು, ಮೆಣಸಿನ್ಕಾಯಿ ಬಿಡಿಸೋದು, ಕ್ಲೀನ್ ಮಾಡೋದು ಕೆಲಸ ಎಲ್ಲ ಕೊಡೋಕ್ಕಾಗುತ್ತಾ? ಅಯ್ಯೋ ಬಿಡಿ ಮಾವ, ನಮ್ಮನೆ ಕೆಲಸ ಅಲ್ವಾ, ನಾವು ಮಾಡ್ಕೊಳ್ಳೋಣ. ಅದ್ರೂ ಬೇಡ, ಕೆಲಸ ಇಲ್ಲ ಆ ಥರ ಕೆಲಸ ಏನು ಬೇಡ. ಹೋಗ್ಬೇಕಾದ್ರೆ ನಿಮ್ಗೆ ಅಷ್ಟು ಇಂಟ್ರೆಸ್ಟ್ ಇದ್ದರೆ, ಅಷ್ಟು ಆಸಕ್ತಿ ಇದ್ದರೆ ಹೋಗ್ಬಿಟ್ಟು ಹಾಗೆ ನೋಡ್ಕೊಂಡು ಅಲ್ಲೆಲ್ಲ ಬರೆದಿರ್ತಾರೆ, ಎಷ್ಟು ಆರ್ಡ್ರ್ ಬಂದರು, ಎಷ್ಟು ಆರ್ಡ್ರ್ ಕೊಟ್ಟರು. ಒಂದೊಂದು ಸ್ವಲ್ಪ ಚೆನ್ನಾಗಿಲ್ಲ ಅದು ಇದು ಅಂದ್ಬಿಟ್ಟು ಅವ್ರು ರಿಜೆಕ್ಟ್ ಮಾಡಿಬಿಡ್ತಾರೆ. ಆಮೇಲೆ ಪ್ಯಾಕಿಂಗು ಪಾರ್ಸೆಲ್ ಮಾಡಬೇಕಾದ್ರೆ ಒಂದೊಂದು ಹೊಡೆದೋಗಿರುತ್ತದೆಲ್ಲ ವಾಪಸ್ ರಿಟರ್ನ್ ನಮಗೆ ಬರುತ್ತೆ. ಅದೆಲ್ಲ ಕೌಂಟ್ ಮಾಡೋದು, ಮತ್ತು ಎಷ್ಟಾಯಿತು ಲಾಭ, ಎಷ್ಟಾಯಿತು ನಷ್ಟ, ಎಷ್ಟಾಯಿತು, ಅದನ್ನೆಲ್ಲನೂ ಅಲ್ಲಿ ಒಂದು ಮೇಂಟೈನ್ ಮಾಡ್ತಿದ್ದಾರೆ ಒಬ್ಬರು. ಅದನ್ನ ಬೇಕಾದ್ರೆ ನೀನು ಇಸ್ಕೊಂಡು ನೋಡು, ಯಾವ ಥರ ಏನು ಎತ್ತ ಎಲ್ಲ ಇದೆ ಅಂತ. ಅದು ಬಿಟ್ಟರೆ ಇನ್ನೇನು ಇಲ್ಲ ಮಗಳೇ, ಅಷ್ಟೇ ಕೆಲಸ ಅದು. ಹಾಗಿದ್ರೆ ಹಪ್ಪಳ ಎಲ್ಲ ಯಾವ ಥರ ಇರುತ್ತೆ? ಹಪ್ಳನ ಮಾಮೂಲಿ ಹಪ್ಳಗಳು, ಮಾಮೂಲಿ ಮನೆ ಹಪ್ಪಳ ಥರ. ಹೆಂಗಂದರೆ ಮಾಮೂಲಿ ಅಕ್ಕಿ ಹಪ್ಪಳ, ಉದ್ದಿನ ಹಪ್ಪಳ, ಅದೇ ಡಿಫ್ರೆಂಟ್ ಟೈಪ್ ಆಫ್ ಹಪ್ಪಳ ಇರುತ್ತೆ. ಒಂದು ನಾರ್ಮಲ್ ಇರುತ್ತೆ, ಇನ್ನೊಂದು ಖಾರದ್ದು, ಒಬ್ರಿಗೆ ಖಾರ ಇಷ್ಟ ಆಗುತ್ತಲ್ಲ ಆ ಥರದ್ದು. ಇನ್ನು ಉಪ್ಪಿನಕಾಯಿ ಎಲ್ಲ ಥರನೂ ಮಾಡ್ತೀವಿ ಅಷ್ಟೇ. ಮಾಮೂಲಿ ಓಮ್ ಎಲ್ಲ ಓಮ್ ನಂದಿನಿ ಬಾ ಮಗಳೇ, ಬಾ ಬಜ್ಜಿ ತಿನ್ನು. ಮಾವ ನಂಗೆ ಬೇಡಿ ಬಜ್ಜಿ, ನಾನು ಅಷ್ಟೇ ತಿನ್ನಕ್ಕಿಲ್ಲಕತ್ತೆ. ಏನಾಗ್ಲೂ ಕರೀತಿದ್ರಲ್ಲ, ಸ್ನಾನ ಮಾಡ್ತಿದ್ದೆ, ಅದಕ್ಕೆ ಈಗ ಬಂದೆ. ಸೂರ್ಯ ಹೇಳ್ತಾ ಏನಂದ್ರೆ ಫ್ಯಾಮಿಲಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬರೋದ ನಾಳೆ ಅಂತ. ಬೇಗ ಒಂದು ಸ್ವಲ್ಪ ಬೇಗ ಎದ್ದು ರೆಡಿ ಆಗೋಕ್ಕಾಗುತ್ತಾ ಮಗಳೇ? ಎಷ್ಟೊತ್ತಿಗೆ? ಬೆಳಿಗ್ಗೆ 6 ಗಂಟೆ ಒಳಗಡೆ ರೆಡಿ ಆಗಿರ್ಬೇಕು ನೀವು ಅಷ್ಟೇ. ಅಲ್ಲ ಮಾವ, ಅಷ್ಟು ಬೇಗವಾ? ನಂದಿನಿ ಒಂದು ಸ್ವಲ್ಪ ಬೇಗ ಹೋಗ್ಬಿಟ್ರೆ ಪೂಜೆಗೆ ಸರಿ ರೆಡಿ ಆಯ್ತದೆ. ಈಗ ಸಂಜೆನೇ ಹೊರಡ್ಬೋದಾಗಿತ್ತು, ಅಲ್ಲೆಲ್ಲ ತುಂಬ ತೊಂದರೆ ಸಂಜೆ ಎಲ್ಲ ಆದರೆ.
ಎಲ್ಲಿರೋಕ್ಕಾಗುತ್ತೆ ಚಳಿ, ಅದಕ್ಕೆ ರೂಮ್ ಎಲ್ಲ ಮಾಡ್ಕೋಬೇಕು, ಅದೆಲ್ಲ ಕಷ್ಟ. ಅದ್ರ ಬದಲು ಬೆಳಿಗ್ಗೆ ಬೇಗ ಹೋಗ್ಬಿಟ್ಟು ಬೇಗ ಪೂಜೆ ಮಾಡಿಸ್ಕೊಂಡು ವಾಪಸ್ ಬಂದ್ಬಿಡ್ಬೋದು ಅಂತ. ನಾನು ನಿಮ್ಮ ಅತ್ತೆ ರುಕ್ಮಿಣಿ ಎಲ್ಲ ಹೋಯ್ತಾವಿ, ನೀನು ಬಂದ್ಬಿಟ್ಟಿದ್ರೆ ಆಗ್ಬಿಡೋದು. ಅಲ್ಲ ರುಕ್ಮಿಣಿನೂ ಹೋಯ್ತದಲ್ಲ, ನಾನು ಎದಕ್ಕೆ ಹೋಗ್ದಾನೆ ಇರೋನೆ, ನಾನು ಹೋಯ್ತೀನಿ ತಕೋ. ಅವಳೊಬ್ಬನೇ ಹೋಗೋದ ಬಿಟ್ಬಿಡ್ತೀನಿ. ಹ್ಞೂ ಮಗ ಬರ್ತೀನಿ. ಅಲ್ಲ ದೇವಸ್ಥಾನಕ್ಕೆ ಅಂತ ಇದ್ರಿ ಬರ್ದಾನೆ ಇರೋದ, ಬರ್ತೀನಿ ಕದ್ಬಿಡಿ. ಒಳ್ಳೇದು ಒಳ್ಳೇದು, ಹಂಗೆ ಮಾಡು. ಸುರಿ ಈಗ ಹೋಗ್ಬಿಟ್ಟು ಏನು ಮಾಡು ಗೊತ್ತಾ, ಪೂಜೆ ಸಾಮಾನು ತಗೊಬಿಡ್ದಲ್ಲಯ್ಯ. ಇಲ್ಲೇನೋ ತಗೊಂಡಿಲ್ಲ ಮನೇಲಿ, ಅಲ್ಲೇ ಹೂವು ಹಣ್ಣು ಕಾಯಿ ಒಂದೆರಡು ಹಾರ ಅವನ್ನೆಲ್ಲ ತಗೊಬಿಡು, ಅಚ್ಚುಕಟ್ಟಾಗಿ ಪೂಜೆ ಮಾಡಿಸ್ಬಿಟ್ಟು ಬಂದ್ಬಿಡದ. ಅಲ್ಲೇ ಪ್ರಸಾದ ಕೊಟ್ಟರೆ ತಿನ್ಕೊಳ್ಳೋದ, ಇಲ್ಲಾಂದ್ರೆ ಓಟ್ಕಿಟ್ಲಲ್ಲಿ ಏನಾದ್ರು ತಿನ್ಕೊಳ್ಳೋದ. ಸರಿಯಮ್ಮ, ನೀವು ಹೇಳಿದ್ರೆ ಆಗಲಿ ಬಿಡಿ. ಅಲ್ಲೇ ಹೋಟ್ಲಲ್ಲಿ ಬೇಕಾದ್ರೆ ಏನಾದ್ರು ತಿನ್ಕೊಳ್ಳೋಣ. ಪ್ರಸಾದ ನೋಡಿ ನಾನು ಕೊಟ್ಟರೆ ಅಲ್ಲೇ ತಿನ್ನೋಣ ದೇವಸ್ಥಾನದಲ್ಲಿ, ಇಲ್ಲಾಂದ್ರೆ ಹೋಟೆಲಲ್ಲಿ ಏನಾದ್ರು ತಿನ್ಕೊಬರೋಣ. ಹೋಗ್ಬೇಕು ಹೊರ್ಕೊಂಡು ಸುಮಾರು ಸಾಗ್ಬಿಟ್ಟಿತ್ತು. ಹೋಗಕ್ಕೆ ಆಗಿಲ್ಲ ನೋಡು, ಪಟ ಹೋಗ್ಬಿಟ್ಟು ಪೂಜೆ ಆಗ್ಬಿಟ್ರೆ ಸಾಕು. ಅಚ್ಚುಕಟ್ಟಾಗಿ ಪೂಜೆ ಮಾಡ್ಕೊಂಡು ಬಂದ್ಬಿಡದ. ಏನೋ ಅನ್ಕೊಂಡಿದ್ದೆಲ್ಲ ಸರಿ ಆಯ್ತದೆ ಕತೆ. ಅಲ್ಲ ಈ ಬೇವರ್ಸಿ ಮುಂದೆ ಬೇರೆ ನನ್ನ ಪಕ್ಕದಲ್ಲೇ ಎತ್ತಿಕೊಂಡು ಕೂತಿದ್ದಾಳು. ಹಂಗೆ ಏನು ಗೊತ್ತಾಯ್ಕಿಲ್ವ ಇವಳಿಗೆ, ಬಂದು ನನ್ನ ಪಕ್ಕದಲ್ಲೇ ಕೂತಾಳಲ್ಲ. ಸುಮ್ಮನೆ ಹುಚ್ಚಿಡ್ಸಕ್ಕೆ ಮಗಳು ಕಂಡ್ರೆ ಹಾಕಿಲ್ಲ, ಏನು ಹೆಂಗೆ ಬಂದು ಕೂತಿದ್ದಾಳು. ಮುಂಕನೆ ಗೌರಿ, ನೀನು ಹೇಳ್ದಂಗೆ ರುಕ್ಮಿಣಿ ನಂದಿನಿ ಅವರೆಲ್ಲ ಬೇಗ ಕೆಲಸ ಮುಗಿಸ್ಕೊಂಡು ಅವರು ಬೇಗ ರೆಡಿ ಆಗ್ಬಿಟ್ಟಲ್ಲ. ಬೇಗ ರೆಡಿಯಾಗಿ ಬಂದಿದ್ರಿಂದ ಹಿಂಗೆ ಬೇಗ ದೇವಸ್ಥಾನಕ್ಕೆ ಹೋಗೋಕ್ಕಾಯ್ತಿರೋದು, ಇಲ್ಲಾಂದ್ರೆ ತುಂಬ ಲೇಟ್ ಆಗ್ಬಿಡೋದು. ಏನೋ ಇಷ್ಟೆಲ್ಲ ರಿಸ್ಕ್ ಬೇಡ ಅಂತ ಹೇಳಿದ್ದೆ ಅಮ್ಮನಿಗೆ. ಅಮ್ಮ ಹೇಳಿದ್ರು ಬೇಡ ಬೆಳಗ್ಗೆ ಹೋಗೋಣ ಅಂತ. ನಾನು ಅನ್ಕೊಂಡೆ ಏನಾದ್ರೂ ಅಲ್ಲೇ ಇದ್ಬಿಡೋಣ ದೇವಸ್ಥಾನದ ಹತ್ರ, ಸಂಜೆ ಹೋಗ್ಬಿಟ್ಟು ಬೆಳಗ್ಗೆ ಬೇಗ ಪೂಜೆ ಮಾಡಿಸ್ಕೊಂಡು ವಾಪಸ್ ಹೊರಟ್ಬಿಡೋಣ ಅಂದಿದ್ದಕ್ಕೆ ಅಮ್ಮ ಹೇಳಿದ್ರು ಬೇಡ, ಮನೆಯಿಂದಲೇ ರೆಡಿಯಾಗಿ ಹೋದ್ರೆ ಸ್ವಲ್ಪ ಬೆಟರು, ಏನು ತುಂಬ ದೂರ ಏನಿಲ್ವಲ್ಲ, 1-2 ಗಂಟೆ ಟೈಮ್ ಆಯ್ತದಲ್ಲ ಮೈಸೂರಿಂದ ಅಂತ ಹೇಳಿದ್ರು. ಅದಕ್ಕೋಸ್ಕರಪ್ಪ, ಇಲ್ಲಾಂದ್ರೆ ನಾವು ಇಷ್ಟು ಪೂಜೆನೇ ಮುಗ್ದಿರೋದು, ಇಷ್ಟು ಹೊರಟಿರ್ಬೋದಿತ್ತು. ಇಲ್ಲ ಬಿಡು ಸುರಿ, ಹತ್ರ ಅಲ್ವಾ, ದೂರ ಆಗಿದ್ರೆ ಏನೋ ಮಾಡ್ಬೋದಾಗಿತ್ತು. ಇದೇ ಪರವಾಗಿಲ್ಲ, ಗೌರಿ ಹೇಳಂಗೆ ಇದೇ ಒಳ್ಳೇದು ಬಿಡು. ಸರಿಯಪ್ಪ, ನಾನು ಕಾರ್ ಪಾರ್ಕ್ ಮಾಡಿ ಬರೋ ತನಕ ನೀವೆಲ್ಲ ಏನೇ ಬೇಕು ಪೂಜೆ ಸಾಮಾನೆಲ್ಲ ತಗೊಬಿಡಿ, ಬೇಗ ಪೂಜೆ ಮಾಡಿಸ್ಕೊಳ್ಳೋಣ. ಸುರಿ ಇದೇ ಹಂಗೆ ಐಕಿಲ್ಲ, ಪೂಜೆ ಮಾಡೋ ಹೊತ್ತಲ್ಲಿ ಆತರ ಮಾಡಬಾರ್ದು, ತಳಾರ್ದಾಗಿ ನೆಮ್ಮದಿಯಿಂದ ಮಾಡಬೇಕು. ನಿಧಾನದಾಗ ಮಾಡಿದ್ರೆ ಐಕಿಲ್ವಾ, ಪೂಜೆ ಮಾಡೋದಕ್ಕೂ ಹಿಂಗೆ ಆತರ ಬಿದ್ದಾರ. ಇದು ಏನು ಜನ. ಸರಿ ಬಿಡಿ ಅಮ್ಮ, ನನಗೇನೋ ಈಗ ಡ್ಯೂಟಿಗೆ ಹೋಗಂಗಿಲ್ವಲ್ಲ, ನಿಧಾನವಾಗಿ ಮಾಡಿ. ನಿಮ್ಗೆ ಎಷ್ಟು ಬೇಕು ಬೆಳಗ್ಗೆಯಿಂದ ಸಂಜೆ ಗಂಟ ಪೂಜೆ ಮಾಡಿ. ಅಲ್ಲ ಸುರಿದು ಏನು ಹಿಂಗೆ ಮಾತಾಡೋದು ನೀನು, ಬೆಳಗ್ಗೆಯಿಂದ ಸಂಜೆ ಗಂಟ ಮಾಡೋ ಜನ ಇಂಥ ಮಾತ್ಕೊಂಡ್ರೆ ನನಗೆ ಐಕಿಲ್ಲ. ಸರಿ ಬಿಡಿ ಅಮ್ಮ, ಹೋಗ್ಬೇಕಾದ್ರೆ ಬೈಬೇಡಿ ನೀವು. ಅಲ್ಲ ಕಣ್ ಗೌರಿ, ಇದು ಯಾಕಂಗೆ ಆಡ್ತೀಯಾ, ಸುಮ್ಬಿಡು. ಪೂಜೆಗಾದ್ರೆ ಬೇಗ ಮಾಡು, ಬೇಗ ಮಾಡು, ಬೇರೆ ಕೆಲಸದಂಗ ಬಿಡಿಯತ್ತೆ. ಅಲ್ಲ ರೀ, ನೀವು ಈ ಥರ ಮಾತಾಡ್ತೀರಲ್ಲ. ಮನೆ ಇರೋರೆಲ್ಲ ನನ್ನೇ ಬೈರಿ, ನಂದೇ ಅಲ್ವಾ ತಪ್ಪು. ಸರಿ ಬಿಡಿ, ಪರವಾಗಿಲ್ಲ ಬಿಡಿ ಅಮ್ಮ, ತಪ್ಪಾಯ್ತು ನಂದಿನಿ, ನಿಧಾನವಾಗಿ ಮಾಡಿ ಆಯ್ತಾ. ಪೂಜೆಗೆ ನಂಗೆ ಅನ್ಬಾರ್ದು ಅಂತೀರಾ, ಸರಿ ಬಿಡಿ. ಮುಂದುವರಿಯುವುದು ಹಂಗೆ ವಿಡಿಯೋ ಹಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಂಗೆ ಲೈವ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ, ಬರದ ಮತ್ತೆ.